ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 3-4 ದಿನಗಳಿಂದ ವ್ಯಾಪಕವಾಗಿ ಮಳೆಯಾಗ್ತಿದೆ. ಮಳೆಯಿಂದಾಗಿ ಏನು ಹಾಸನ ಮತ್ತು ಮಂಗಳೂರು ನಡುವೆ ಇರತಕ್ಕಂಥ ರೈಲ್ವೆ ಟ್ರ್ಯಾಕ್ ಮೇಲೆ ಎಡಕುಮೇರಿ ಬಳಿ ಏನು ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಟ್ರೈನ್ಗಳ ಸಂಚಾರ ಸ್ಥಗಿತ ಆಗಿದೆ. ನಾವು ನೋಡ್ತಾ ಇದ್ದೀವಿ ಹಾಸನ ರೈಲ್ವೆ ನಿಲ್ದಾಣದಲ್ಲೂ ಕೂಡ ನೂರಾರು ಜನ ಪ್ರಯಾಣಿಕರು ಇಲ್ಲಿ 2-3 ಟ್ರೈನ್ಗಳು ಸ್ಟಾಪ್ ಆಗಿತ್ತು. ಮಧ್ಯರಾತ್ರಿ ಸುಬ್ರಹ್ಮಣ್ಯಕ್ಕೆ ತೆರಳತಕ್ಕಂಥ ರೈಲು ಒಂದು, ಕಾರವಾರಕ್ಕೆ ತೆರಳತಕ್ಕಂಥ ಒಂದು ರೈಲು ಎಲ್ಲವೂ ಕೂಡ ಹಾಸನದಲ್ಲೇ ಸ್ಥಗಿತ ಆಗಿತ್ತು. ಬಹುತೇಕ ಎಲ್ಲ ಪ್ರಯಾಣಿಕರು ಇಲ್ಲಿಂದ ಇಳ್ಕೊಂಡು ತಮ್ಮ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ತೆರಳಿದ್ದಾರೆ. ರೈಲ್ವೆ ಇಲಾಖೆಯಿಂದಲೂ ಕೂಡ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಅವರಿಗೆ ಅವರ ಊರುಗಳಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಒಂದು ಇಲ್ಲಿ ಹಾಸನದಲ್ಲಿ ಮೂರು ಟ್ರೈನ್ ಸ್ಥಗಿತ ಆಗಿದ್ದರೆ ಸಕಲೇಶಪುರದಲ್ಲಿ 1 ಟ್ರೈನ್ ಸ್ಥಗಿತ ಆಗಿತ್ತು. ಹಾಗೆಯೇ ಸುಬ್ರಹ್ಮಣ್ಯದಲ್ಲೂ ಕೂಡ 2 ಟ್ರೈನ್ಗಳು ಸ್ಥಗಿತ ಆಗಿತ್ತು. ಸುಬ್ರಹ್ಮಣ್ಯದಲ್ಲಿ ಕೂಡ ಅಂದರೆ ಸಾವಿರಾರು ಜನ ಪ್ರಯಾಣಿಕರು ಇವತ್ತು ರೈಲುಗಳ ವ್ಯತ್ಯಯದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ನಾವು ನಮ್ಮ ಜೊತೆ ಒಂದಷ್ಟು ಪ್ರಯಾಣಿಕರಿದ್ದಾರೆ. ಸರ್, ನೀವು ಎಲ್ಲಿಂದ ಎಲ್ಲಿಗೆ ಹೊರಟಿದ್ರಿ? ನಿಮ್ಮ ಟ್ರೈನ್ ಎಲ್ಲಿ ಸ್ಟಾಪ್ ಆಯಿತು ಮತ್ತು ಇವಾಗ ಇಲ್ಲಿಗೆ ಹೇಗೆ ಬಂದ್ರಿ ಸರ್? ಸರ್, ನಾವು ಧರ್ಮಸ್ಥಳ ಹೋಗಿದ್ವಿ. ಸುಬ್ರಹ್ಮಣ್ಯದಿಂದ ಬಂದ್ವಿ. ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಹತ್ತಿದ್ವಿ. ಅಲ್ಲಿಂದ ಅಲ್ಲ ಒಂದು 10 ನಿಮಿಷ 7 ಗಂಟೆ, ನಾನು 7 ಗಂಟೆಗೆ ಹತ್ತಿದ್ವಿ. ಅಲ್ಲ 7:30 ಅಷ್ಟಕ್ಕೆ ಬಂದಾಗ್ಬಿಡ್ತಾವೆ, ಗುಡ್ಡ ಕುಸಿತದಂತ. ನಾವು ರಾತ್ರಿ ನೈಟ್ 3 ಗಂಟೆ ತನಕ ಟ್ರೈನಲ್ಲೇ ಮಲಗಿದ್ವಿ. 4 ಗಂಟೆಗೆ ಅಲ್ಲಿಂದ ಬಿಟ್ಟು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಇಲ್ಲಿ ಹಾಸನಕ್ಕೆ ಬಂದೇವಿ. ಇಲ್ಲಿಂದ ನಾವು ದಾವಣಗೆರೆ ಹೋಗ್ತಾ ಇದ್ದೀವಿ. ವೆಹಿಕಲ್ ಇನ್ನು ಯಾವಾಗ ಅದು ಬಿಡ್ತಾರೆ ಗೊತ್ತಿಲ್ಲ, ಗಡ್ಡ ಅದು ತೆರವುಪಡಿಸ್ಬೇಕು, ಅವಾಗ ನಾವು ಹೊರಗೆ ಕಳಿಸ್ತೇವೆ ಟ್ರೈನ್ ಅಂತಂದರು. ಲೇಟ್ ಆಗುತ್ತೆ, ಯಾವಾಗ ಆಗುತ್ತೆ ಗೊತ್ತಿಲ್ಲ. ಸುಮ್ಮನೆ ಬಂದು ಈ ಕಡೆ ಬಂದ್ವಿ. ನಾವು ಹಾಸನಕ್ಕೆ ಬಂದಿದ್ದೇವೆ. ಇಲ್ಲಿಂದ ದಾದರ್ ಎಕ್ಸ್ಪ್ರೆಸ್ಗೆ ಟ್ರೈನ್ ಹೋಗ್ಬೇಕಂತ ಅಂತೀವಿ. ನಿಮ್ಮ ಟ್ರೈನ್ ನೀವು ಮಾಮೂಲಿಯಾಗಿ ಬಂದಿದ್ರಿ, ಇಷ್ಟೊತ್ತು ನೀವು ಊರು ತಲುಪ್ತಿದ್ರಾ? ಬೆಳಗ್ಗೆ ನಿನ್ನೆ ನೈಟ್ 2 ಗಂಟೆಗೆ ತಲುಪ್ತಿದ್ವಿ. ನೈಟು 2 ಗಂಟೆಗೆ ತಲುಪ್ತಿದ್ವಿ ನಾವು ದಾವಣಗೆರೆನ. ಈಗ ನಮಗೆ ಮಿಸ್ ಆಯಿತು. ಲೇಟ್ ಆಯಿತು. ಈಗ ಎಲ್ಲ ಟ್ರೈನ್ಗಳು ಅಲ್ಲೇ ಸ್ಟಾಪ್ ಇದೆ ಸರ್. ಇಲ್ಲಿ 3-4 ಟ್ರೈನು ಅಲ್ಲೇ ಸ್ಟಾಪ್ ಇದ್ದಾವೆ. ಇಲ್ಲಿ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಲ್ಲಿ. ಈಗ ಮಕ್ಕಳು ಕೆಲವರು ಪೊಲೀಸ್ ಎಕ್ಸಾಮ್ ಬರೋಕ್ಕೆ ಹೋಗಿದ್ರು. ಅವರು ನನ್ನ ಪಕ್ಕದಲ್ಲೇ ಇದ್ದರು. ಅವರು ಪೊಲೀಸ್ ಎಕ್ಸಾಮ್ ಬರೋರು. ಪಾಪ ಹುಡುಗರು ಇಲ್ಲೊಂದು 5-6 ಜನ ಹುಡುಗರು ಪಾಪ ಒಳಗೆ ಕಳಿಸಿದ್ರು ಟ್ರೈನಲ್ಲಿ. ಈಗ ನಮ್ಗೆ ಬರೋಕ್ಕಾಗ್ತಾಯಿಲ್ಲ, ಈಗ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಅಂತಂದು ಮುಗಿದೋತು. ಅವರು ಎಕ್ಸಾಮು ಹೋಗ್ಬಿಟ್ಟು ಅವ್ರದ್ದೆಲ್ಲ ಮುಗಿತು. ಅವ್ರು ಏನು ಬೇರೆ ವ್ಯವಸ್ಥೆ ಏನಾದ್ರು ಮಾಡ್ತಾರೆ, ಮಾಡಲ್ಲ. ಹಾಗೆ ಮುಗಿದೋತು. ನೆಕ್ಸ್ಟ್ ಅವ್ರು ಎಕ್ಸಾಮ್ ಬರೀಬೇಕು, ನೆಕ್ಸ್ಟ್ ಒಂದು ಸತಿ ಎಕ್ಸಾಮ್ ಬರೀಬೇಕು ಅಷ್ಟೇ. ಹಂಗೆ ಇರುತ್ತೆ ಪರಿಸ್ಥಿತಿ. ಮಳೆಯಿಂದಾಗಿ ದಿಢೀರಂತ ಇಂಥ ಇನ್ಸಿಡೆಂಟ್ ಆದರೆ ತುಂಬ ಜನಕ್ಕೆ ಸಮಸ್ಯೆಗಳಾಗುತ್ತಲ್ವ ಸರ್? ಆಗುತ್ತೆ ಸರ್, ಆಗಿದೆ ಸರ್. ನಾವು ಸೇಮ್ ದಾವಣಗೆರೆ ಸರ್. 4 ಜನ ಬಂದಿದ್ವಿ. 4 ಜನ ರಿಟರ್ನ್ ದಾವಣಗೆರೆಗೆ ಹೋಗ್ತೀವಿ. 7-8 ಟ್ರೈನ್ ಅಂದರೆ ಸರ್, ಸುಮಾರು ಒಂದು 500-600 ಜನ ಎಕ್ಸಾಮ್ ಬರೆಯಕ್ಕೆ ಹೋಗಿರ್ತಕ್ಕಂಥವ್ರು ಇರ್ತಾರೆ. ಅವರೆಲ್ಲರಿಗೂ ತುಂಬ ಸಮಸ್ಯೆ ಆಗಿದೆ. 9 ಗಾಡಿಗಳು ಅಲ್ಲೇ ನಿಂತಿದ್ದಾವೆ. ಇನ್ನು ಆ ಕಡೆಯಿಂದ 3 ಗಾಡಿ, ಈ ಕಡೆಯಿಂದ 3 ಗಾಡಿ ಎಲ್ಲ ಅಲ್ಲೇ ನಿಂತಿದ್ದಾವೆ. ಎಲ್ಲರಿಗೂ ಭಾಳ ಪ್ರಾಬ್ಲಮ್ಮು. ನಾವೇನೋ ಬಂದು ಗಾಡಿ ಬಾಡಿಗೆ ಮಾಡ್ಕೊಂಡು ಪಾಪ ಇನ್ನೂ ಭಾಳ ಜನ ಎಲ್ಲ ಸ್ಟೇಷನ್ನಾಗೇ ಇದ್ದಾರೆ. ಇನ್ನು ಭಾಳ ಮಳೆ ಅಂದರೆ ಭಾಳ ಮಳೆ, ಇನ್ನೂ ಕಮ್ಮಿ ಆಗಿಲ್ಲ ಮಳೆ. ರಾತ್ರಿ ಪಾಪ ಅವರು JCB ಅವು ಇವು ಎಲ್ಲ ತೊಗೊಂಬಂದು ಟ್ರೈ ಮಾಡಿದರು, ಬಟ್ ಆಗ್ತಾಯಿಲ್ಲ. ತೆಗ್ದಂಗೆ ಕುಸಿತಲೇ ಇದೆ. ಏನು ಮಾಡ್ತೀರ? ಏನು ಈ 6-7 ಟ್ರೈನ್ಗಳು ಸ್ಥಗಿತ ಆಗಿದೆ. ಅದರಲ್ಲಿ ನೂರಾರು ಜನ ಏನು ಇವತ್ತು ಪೊಲೀಸ್ ಎಕ್ಸಾಮ್ ನಡೀತಾ ಇದೆ. ಆ ಒಂದು ಎಕ್ಸಾಮ್ಗೆ ತೆರಳತಕ್ಕಂಥ ಪರೀಕ್ಷಾ ಆಕಾಂಕ್ಷಿಗಳಿದ್ರು. ಅವರೆಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಿದೆ. ಅವರೆಲ್ಲರೂ ಕೂಡ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಂಡು ತಲುಪತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಾಕಷ್ಟು ಜನರಿಗೆ ತುಂಬ ಸಮಸ್ಯೆ ಆಗಿರ್ತಕ್ಕಂಥದ್ದು ಹೌದು. ಆದರೆ ಏಕಾಏಕಿಯಾಗಿ ಮಳೆಯಿಂದಾಗಿ ಗುಡ್ಡ ಕುಸಿತ ಆಗಿರ್ತಕ್ಕಂಥ ಕಾರಣದಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ. ಈಗ ಏನು ರೈಲ್ವೆ ಹಳಿ ಮೇಲೆ ಬಿದ್ದಿರ್ತಕ್ಕಂಥ ಮಣ್ಣನ್ನು ತೆರವು ಮಾಡಲಿಕ್ಕೆ ರೈಲ್ವೆ ಇಲಾಖೆ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.